ನಿಮಗಿದು ಗೊತ್ತೇ? ಕೋಲ್ಕತ್ತಾದಲ್ಲಿ MBBS ಹುಡುಗಿನ ಗ್ಯಾಂಗ್ ರೇಪ್ ಮಾಡಿ ಮರ್ಡರ್ ಮಾಡಿದ ಅಮಾನವೀಯ ಘಟನೆ ಮರೆಯಕ್ಕಿಂತ ಮೊದಲೇ ಇನ್ನೊಂದು ಗ್ಯಾಂಗ್ ರೇಪ್ ನಡೆದಿದೆ. ಒರಿಸ್ಸಾದ 23 ವರ್ಷದ ಹುಡುಗಿ ವೆಸ್ಟ್ ಬೆಂಗಾಲಿನ ದುರ್ಗಾಪುರದಲ್ಲಿ ಒಂದು ಪ್ರೈವೇಟ್ ಕಾಲೇಜಿನಲ್ಲಿ ಓದುತ್ತಿದ್ದಳು. ರಾತ್ರಿ ವೇಳೆ ಊಟ ಮಾಡಕ್ಕಂತ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದಾಗ ಆ ಹುಡುಗಿನ 5 ಜನ ಅಪಹರಿಸಿ ಕಾಡಿನೊಳಗೆ ಒಯ್ದು ಗ್ಯಾಂಗ್ ರೇಪ್ ಮಾಡಿದ್ದಾರೆ ಎನ್ನಲಾಗಿದೆ. ರೇಪ್ ಮಾಡಿದ 5 ಜನರ ಪೈಕಿ ಪೊಲೀಸರು ಈಗಾಗಲೇ 3 ವಶಕ್ಕೆ ಪಡೆದುಕೊಂಡಿದ್ದಾರೆ. ರಾತ್ರಿಯ ವೇಳೆ ಹೆಣ್ಣು ಮಕ್ಕಳು ಒಬ್ಬಂಟಿಯಾಗಿ ತಿರುಗಾಡಿದಾಗಲೇ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಂಗೆ ಅಂತ ಗಾಂಧೀಜಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ವೆಸ್ಟ್ ಬೆಂಗಾಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಒಂದು ಹೆಣ್ಣಾಗಿದ್ದರೂ ಹೆಣ್ಣು ಮಕ್ಕಳು ರಾತ್ರಿಯ ವೇಳೆ ಓಡಾಡಬಾರದು ಎಂಬ ಹೇಳಿಕೆ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳೇ, ನಿಜ ಇಷ್ಟೇ, ನಿಮ್ಮನ್ನು ನೀವೇ ಕಾಪಾಡಿಕೊಳ್ಳಬೇಕು. ನಿಮ್ಮ ವರ್ತನೆ ಮತ್ತು ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ನೋಡಿ ಗಂಡು ನಿಮಗೆ ರೆಸ್ಪೆಕ್ಟ್ ಕೊಡೋ ರೀತಿ ನೀವೇ ನಡೆದುಕೊಳ್ಳಬೇಕು. ಹುಡುಗರೇ, ಕೆಟ್ಟ ವಿಚಾರಗಳಿಗೆ ಯಾರೇ ಕರೀಲಿ, ಅದು ನಿಮ್ ಫ್ರೆಂಡೇ ಆಗ್ಲಿ, ಅಪೋಸ್ ಮಾಡಿ. ಈ ತರ ಮಾನಭಂಗ ಅಥವಾ ರೇಪುಗಳ ವಿಚಾರ ಬಂದಾಗ ನಮ್ಮ ಅಕ್ಕಂದಿರೋ ಇಲ್ಲ ನಮ್ಮ ತಾಯಿಂದಿರೋ ನಮಗೆ ನೆನಪಿಗೆ ಬರಬೇಕು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ.